ಡೆವಿಲ್ನ ಕ್ರೇಜ್ ಶುರು. ಡಿ ಬಾಸ್ ಚಿತ್ರಕ್ಕೆ ಸಖತ್ ಡಿಮ್ಯಾಂಡ್. ಡೆವಿಲ್ ಡಿ ಬಾಸ್ ದರ್ಶನ್ ಉತ್ಸವ ಮೂರ್ತಿಯಂತೆ ಮೆರೆಸೋದಕ್ಕೆ ಅಸಂಖ್ಯಾತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತಹ ಸಿನಿಮಾ. ಕಾನೂನು ಸಂಕಷ್ಟದ ನಡುವೆ ದಾಸ ದರ್ಶನ್ ಮಾಡ್ತಿರುವಂತಹ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹುಟ್ಟಿಸಿದೆ. OTT ಸೇರಿದ ಹಾಗೆ ಬುಕ್ ಮೈ ಶೋನಲ್ಲಿ ಇದಕ್ಕಿರುವಂತಹ ಅಸಲಿ ಕ್ರೇಜ್ ಅನ್ನ ಪರಿಚಯವನ್ನ ಮಾಡ್ತೀವಿ ಕೇಳಿ. ಕಾಟೇರ ಸಿನಿಮಾದ ಬಿಗ್ಗೆಸ್ಟ್ ಸಕ್ಸಸ್ ಬಳಿಕ ಡಿ ಬಾಸ್ ದರ್ಶನ್ ಅವರು ಸಿನಿ ಕೆರಿಯರ್ ಮತ್ತಷ್ಟು ಕಲರ್ಫುಲ್ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ವಿಧಿಲಿಖಿತ ಆಗಿದ್ದೇ ಬೇರೆ. ಕಾಟೇರ ಚಿತ್ರದಲ್ಲಿನ ಪಾತ್ರದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಜ ಜೀವನದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದ್ರು. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾಗಿರುವಂತಹ ದರ್ಶನ್ ಸಿನಿಯಾನಕ್ಕೆ ಇದರಿಂದ ಬಹುದೊಡ್ಡ ಹೊಡೆತ ಬೀಳ್ತು. ಅದಾಗಿ ಕೂಡ ದರ್ಶನ್ ಕ್ರೇಜ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಈ ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ವೇಳೆಯಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಂತಹ ದಾಸನಿಗೆ ಈ ಸಿನಿಮಾ ಬಹುದೊಡ್ಡ ಸಕ್ಸಸ್ ಅನ್ನ ಕೊಟ್ಟಿತ್ತು. ಅದೇ ರೀತಿ ಅವರನ್ನ ಆರಾಧಿಸುವಂತಹ ಅಭಿಮಾನಿ ಬಳಗ ಇಂದಿಗೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹಾಗಾಗಿ ಡೆವಿಲ್ ಸಿನಿಮಾ ಸದ್ಯ ಮೇಕಿಂಗ್ ಹಂತದಲ್ಲೇ ಸಖತ್ ಸದ್ದು ಮಾಡ್ತಾ ಇದೆ. OTT ಹಾಗೂ ಟಿವಿ ರೈಟ್ಸ್ ವಿಚಾರವಾಗಿ ಡೆವಿಲ್ ಸಿನಿಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಚ್ಚಾಗಿದೆಯಂತೆ. ತಾಮುಂದು ಅಂತ OTT ಪ್ಲಾಟ್ಫಾರ್ಮ್ಗಳು ಡೆವಿಲ್ ದಿ ಹೀರೋ ಸಿನಿಮಾನ ಕೊಂಡುಕೊಳ್ಳೋದಕ್ಕೆ ಮುಗಿಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ರಿಲೀಸ್ ಆಗಿರುವಂತಹ ಟೀಸರ್ ಗ್ಲಿಮ್ಸಿ ಸಿನಿಮಾದ ಕ್ವಾಲಿಟಿ ಮೇಕಿಂಗ್ ನ ಕೈಗನ್ನಡಿ ಆಗಿರುವಂತದ್ದು. ಅಲ್ಲದೆ ಬುಕ್ ಮೈ ಶೋ ಡೆವಿಲ್ ಪೇಜ್ ಕ್ರಿಯೇಟ್ ಆಗಿದ್ದು ಅಲ್ಲಿ ಸುಮಾರು 30,000ಕ್ಕೂ ಅಧಿಕ ಮಂದಿ ತಮ್ಮ ಇಂಟ್ರೆಸ್ಟ್ ಅನ್ನ ಸೂಚಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿ ಆಗಿದ್ರೆ ಜೈ ಡಿ ಬಾಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.